ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಫಸ್ಟ್ ಒನ್ ಜಾರ್ಜಿಯಾ, ಸೆಕೆಂಡ್ ಒನ್ ಅರ್ಮೇನಿಯಾ, ಥರ್ಡ್ ಒನ್ ಅಜರ್ಬೈಜಾನ್, ಫೋರ್ತ್ ಒನ್ ಇರಾನ್, ಫಿಫ್ತ್ ಒನ್ ಇರಾಕ್, ಸಿಕ್ಸ್ತ್ ಒನ್ ಸಿರಿಯಾ, ಸೆವೆಂತ್ ಒನ್ ರೊಮೇನಿಯಾ. ಮೇಲೆ ತಿಳಿಸಿದ ಎಷ್ಟು ದೇಶಗಳ ಟರ್ಕಿಯೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ? ಆಪ್ಷನ್ ಎ ಕೇವಲ 5, ಆಪ್ಷನ್ ಬಿ ಕೇವಲ 3, ಆಪ್ಷನ್ ಸಿ ಕೇವಲ 4, ಆಪ್ಷನ್ ಡಿ ಕೇವಲ 6. ಉತ್ತರ ಕೇವಲ 6. ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಕ್ಸ್ಕ್ಯೂಬ್ರೋ ಪ್ರದೇಶ ಈ ಕೆಳಗಿನ ಯಾವ ದೇಶಗಳ ನಡುವಿನ ವಿವಾದ ಪ್ರದೇಶವಾಗಿದೆ? ಉತ್ತರ ವೆನಿಜುವೆಲಾ ಮತ್ತು ಗಾಯಾನ. PMJANAMAN ಯೋಜನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ವಿಶೇಷವಾಗಿ ದೌರ್ಬಲ್ಯ ಬುಡಕಟ್ಟು ಗುಂಪುಗಳು, PVTGS. ಜವಳಿ ಸಚಿವಾಲಯವು ಪ್ರಾರಂಭಿಸಿದ ಪ್ಯಾಟ್ ಮೆಟ್ರೋ ಅಪ್ಲಿಕೇಶನ್ ಉದ್ದೇಶವೇನು? ಉತ್ತರ ಸೆಣಬು ರೈತನ ಸಬಲೀಕರಣಗೊಳಿಸಲು. ಇತ್ತೀಚೆಗೆ ಭಾರತದ ನೌಕಾಪಡೆ ಈ ಕೆಳಗಿನ ಯಾವ ದೇಶದ ಗಲ್ಲು ಶಿಕ್ಷೆ ತಡೆ ಹಿಡಿದಿದೆ? ಉತ್ತರ ಕಾತೂರ್. ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬುದ್ಧ ಅತಿ ಎತ್ತರದ ಕಂಚಿನ ಪತ್ರೋಳಿ ಪತ್ತೆಯಾಗಿದೆ? ಉತ್ತರ ಸುಲ್ತಾನ್ಗಂಜ್. ಆಪ್ಷನ್ ಎ ಸುಲ್ತಾನ್ಗಂಜ್, ಆಪ್ಷನ್ ಬಿ ಪಾವನಗರ, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಖಾಂದೇರಿ. ಉತ್ತರ ಸುಲ್ತಾನ್ಗಂಜ್. ಸುದ್ದಿಯಲ್ಲಿರುವ ಜಾರೋ ಕಪ್ ಫುಟ್ಬಾಲ್ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡಲಾಗುತ್ತದೆ? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಉತ್ತರ ಆಪ್ಷನ್ ಬಿ 4, 4 ವರ್ಷ. ವೀರ್ ಬಾಲ್ ದಿವಸ್ ಅನ್ನು ಡಿಸೆಂಬರ್ 26ರಂದು ಈ ಕೆಳಗಿನ ಯಾವ ಹುತಾತ್ಮರ ನೆನಪಿಗಾಗಿ ಆಚರಿಸುತ್ತದೆ? ಆಪ್ಷನ್ ಎ ಗುರು ಗೋವಿಂದ್ ಸಿಂಗ್, ಆಪ್ಷನ್ ಬಿ ಗುರು ಗೋವಿಂದ್ ಸಿಂಗ್ ಅವರ ಮಕ್ಕಳು, ಆಪ್ಷನ್ ಸಿ ಖುದ್ ರಾಮ್ ಬೋಸ್ ಮತ್ತು ಪ್ರೊಫೆಲ್ ಚಾಕಿ, ಆಪ್ಷನ್ ಡಿ ಚಪ್ಕರ್ ಸಹೋದರ, ಆಪ್ಷನ್ ಬಿ ಉತ್ತರ ಗುರು ಗೋಬಿಂದ್ ಸಿಂಗ್ ಅವರ ಮಕ್ಕಳು. ಮಹಾಮನ ಪಂಡಿತ್ ಮದನ್ ಮೋಹನ್ ಮಳಿವಾಯ ಅವರ ಜನ್ಮದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಡಿಸೆಂಬರ್ 24, ಆಪ್ಷನ್ ಬಿ ಡಿಸೆಂಬರ್ 25, ಆಪ್ಷನ್ ಸಿ ಡಿಸೆಂಬರ್ 26, ಆಪ್ಷನ್ ಡಿ ಡಿಸೆಂಬರ್ 27. ಉತ್ತರ ಆಪ್ಷನ್ ಬಿ ಡಿಸೆಂಬರ್ 25. ಇತ್ತೀಚೆಗೆ ಪಾಟಿಯೋ ಟ್ಯಾಕುರಿ ಸುದ್ದಿಯಲ್ಲಿದ್ದ ಅತಿ ಸಂಬಂಧಿಸಿರುವುದು? ಆಪ್ಷನ್ ಎ ಒಂದು ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಒಂದು ವೈರಸ್, ಆಪ್ಷನ್ ಸಿ ಒಂದು ಜಾತಿ ಚಿಟ್ಟೆ, ಆಪ್ಷನ್ ಡಿ ಒಂದು ಜಾತಿ ಮೊಸಳೆ,
ಉತ್ತರ ಆಪ್ಷನ್ ಎ 1 ಬ್ಯಾಕ್ಟೀರಿಯಾ. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ. ವೇತನ ರೂಪಾಯಿ 1,00,000. ಸ್ಕೂಲ್ ಎಜುಕೇಷನ್ PMU ನೋಟಿಫಿಕೇಶನ್ 2023. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯಿಂದ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. ಇದರಲ್ಲಿ ಖಾಲಿ ಇರುವ ಎಜುಕೇಷನಲ್ ಇನಿಷಿಯೇಟಿವ್ ಸ್ಪೆಷಲಿಸ್ಟ್, ಪ್ರೋಗ್ರಾಂ ಮ್ಯಾನೇಜರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಇಮೇಲ್ ಮುಖಾಂತರ ಆಹ್ವಾನಿಸಲಾಗಿದೆ. ಆಸಕ್ತರು 10/1/2024 ದಿನದೊಳಗಾಗಿ ನಿಗದಿತ ಅರ್ಜಿ ನಮೂನೆಯ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೆಳಗೆ ಲಭ್ಯವಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಇದರ ಕುರಿತಾದ ಹೆಚ್ಚಿನ ವಿವರಗಳಾದ ಹುದ್ದೆಗಳ ವಿವರ, ಅರ್ಹತೆಗಳು, ವಯೋಮಿತಿ, ಆಯ್ಕೆ ವಿಧಾನ, ಅರ್ಜಿ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಇತರ ವಿವರಗಳನ್ನು ಪಡೆಯಲು ಇದನ್ನು ಓದಿ ಮತ್ತು ಹುದ್ದೆಗಳ ವಿವರವನ್ನು ಕೆಳಗೆ ನೀಡಲಾಗಿದೆ. ಹುದ್ದೆಯ ಹೆಸರು, ಇಲಾಖೆ ಮತ್ತು ಸಂಸ್ಥೆ, ಶಾಲಾ ಶಿಕ್ಷಣ ಇಲಾಖೆ. ಹುದ್ದೆಯ ಹೆಸರು ಇನಿಷಿಯೇಟಿವ್ ಸ್ಪೆಷಲಿಸ್ಟ್, ಪ್ರೋಗ್ರಾಂ ಮ್ಯಾನೇಜರ್. ಹುದ್ದೆಗಳ ಸಂಖ್ಯೆ 3. ಕೆಲಸದ ಸ್ಥಳ ಕರ್ನಾಟಕ. ವೇತನ ಶ್ರೇಣಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ನಿಯಮಗಳಿಗನ್ವಯ ಪ್ರತಿ ತಿಂಗಳು ಕ್ರೋಢೀಕೃತ 1,00,000 ರೂಪಾಯಿ ವೇತನವನ್ನು ನೀಡಲಾಗುತ್ತದೆ. ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸಂಬಂಧಿಸಿದ ವಿಷಯದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಮತ್ತು ಅನುಭವವನ್ನು ಹೊಂದಿರಬೇಕು. ಏಜ್ ಲಿಮಿಟ್ ಅಭ್ಯರ್ಥಿಯು ಗರಿಷ್ಠ ಅಂದರೆ 45 ವರ್ಷದವರಾಗಿರೆ ಅರ್ಜಿ ಸಲ್ಲಿಸಬಹುದು. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9/12/2023. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/1/2024. ಥ್ಯಾಂಕ್ ಯು ಫ್ರೆಂಡ್ಸ್.